ನಮ್ ಪಪ್ಪ KSRTC ಬಸ್ ಡ್ರೈವರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರು ರಾಯಬಾಗ್ ಅಂತ ನಮ್ಮೂರ್ ಕಡೆ. ಬಟ್ ಇಲ್ಲೆಲ್ಲ ನನ್ಗಿಲ್ ಕೆಲಸ ಸಿಕ್ಕಿದೆ ಏರ್ಟೆಲ್ ಅಲ್ಲಿ. ಸೊ ನಾವಿಲ್ಲಿ ಬಂದಿದೀವಿ. ಬಟ್ ಇವತ್ತು ನಮ್ಗೆ ಇಲ್ಲಿ ಬಸ್ ಇಲ್ಲ. ಯಾಕಂದ್ರೆ ಈ ಗೌರ್ಮೆಂಟ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ರಿವೈಸ್ಡ್ ಇದು ಕೊಟ್ಟಿದ್ರು, ಅರಿಯರ್ಸ್ ಕೊಟ್ಟಿಲ್ಲ. ಅವ್ರು ಹೇಳಿದ್ದಾರೆ, ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅವಾಗ 2023 ಅಲ್ಲೇ. ಬಟ್ ಅದು ಎಫೆಕ್ಟಿವ್ ಆಗಿ ಇಲ್ಲಿ ಸೆಲೆಕ್ಟ್ ಆಗಿಲ್ಲ. ಅವ್ರಿಗೆಲ್ಲ ಅನ್ಕ್ಲಿಯರ್ ಆಗಿದೆ. 38 ತಿಂಗಳದು ಅರಿಯರ್ಸ್ ಅವ್ರು ಕೊಟ್ಟಿಲ್ಲ. ಅವ್ರ ಅಪ್ಪನ್ ದುಡ್ಡು ಕೊಡ್ತಾ ಇಲ್ಲ. ಅವರು ಸರ್ಕಾರದ ದುಡ್ಡು ಸರ್ಕಾರದಿಂದ ಕೊಡ್ಬೇಕು ಅವರು. ಯಾಕಂದ್ರೆ ನಮ್ ಪಪ್ಪನು ಒಬ್ಬ ವರ್ಕರ್ ಇಲ್ಲಿ. ಇದು ಯಾವ ತರ ಗೌರ್ಮೆಂಟ್ ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ. ಯಾಕಂದ್ರೆ ಈ ಗೌರ್ಮೆಂಟ್ ಅಲ್ಲಿ ಅವ್ರು ಬೆಚ್ಚಕ್ ತಗೊಂಡ್ ದುಡ್ಡು ತಗೊಂಡ್ ಮನೇಲಿ ಕುತ್ಕೊಂಡಿದ್ದಾರೆ. ಬಟ್ ಮನೇಲಿರೋ ಹೆಂಡತಿ ಮಕ್ಕಳು ಅವ್ರ ಅಪ್ಪ ಅಮ್ಮನ್ನೆಲ್ಲ ಯಾರು ನೋಡ್ಕೊಂತಾರೆ? ಸೊ ಅವ್ರು ದುಡ್ಡಿರೋ ದುಡ್ಡಿಗೆನೆ ಅವ್ರು ಕೊಡ್ತಾ ಇಲ್ಲ ಅಂತ ಅಂತಾರೆ. ಸೊ ನಾವು ವಿ ನೀಡ್ ಟು ರೈಸ್ ದ ವಾಯ್ಸ್ ಹಿಯರ್. ಸೊ ದಟ್ಸ್ ಇಟ್. ಅಂದ್ರೆ ನಾವು ತಗೊಂಡ್ಬೇಕು, ಮಾಡ್ಬೇಕು. ಆ ಗೌರ್ಮೆಂಟ್ ಏನು ಹೇಳ್ತಾ ಇದೆಯಲ್ಲ, ಅವ್ರು ಎಲ್ಲಿ ಹೋಗ್ತಾ ಇದೆ ದುಡ್ಡು ಅದನ್ನ ತೋರಿಸ್ಬೇಕು. ಅವ್ರು ದುಡ್ಡಿರೋ ದುಡ್ಡು ಕೊಡ್ಲಿ ಸರ್ ವರ್ಕರ್ಸ್ಗೆ. ಅವ್ರಿಗೂ ಅಪ್ಪ ಅಮ್ಮ ಇದ್ದಾರೆ, ಅವ್ರಿಗೂ ಹೆಂಡತಿ ಮಕ್ಳು ಇದ್ದಾರೆ. ನಾನು ಒಬ್ಳು ಮಗಳೇ. ಆದ್ರೆ ಮಗಳಾಗಿ ಅವ್ರು ಎಷ್ಟು ಸುರಿಸ್ತಾರೆ ರಕ್ತ, ಮತ್ತೆ ಇದು ಬೆವರು ಸುರಿಸಿ ಮಾಡ್ತಾರೆ, ಓವರ್ ಡ್ಯೂಟಿ ಎಲ್ಲ ಮಾಡ್ತಾರೆ. ಇವಾಗ ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬೆದರ್ಸೋದು, ನಿಮ್ಮನ್ನ ಸಸ್ಪೆಂಡ್ ಮಾಡ್ಬಿಡ್ತೀನಿ, ನಿಮಗೆ ಪ್ರಮೋಷನ್ ಕೊಟ್ಬಿಡ್ತೀನಿ, ಆ ಕಡೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ, ಈ ಕಡೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಅಂತ. ಇದು ಇಟ್ಸ್ ನಾಟ್ ಫೇರ್. ಗೌರ್ಮೆಂಟ್ ಸ್ವಲ್ಪ ಎಚ್ಚೆತ್ಕೋಬೇಕು. KSRTC ಯಾರ್ಯಾರು ಇದಾರಲ್ಲ ಅವರೆಲ್ಲ ಮೇನ್ ವರ್ಕರ್ಸ್ಗೆ, ಅವರು ಎಂಪ್ಲಾಯಿಗೆ ಕರೆಕ್ಟ್ ಸ್ಯಾಲ್ರಿ ಕೊಡ್ಬೇಕು. ಇಲ್ಲ ಅಂದ್ರೆ ನಮ್ ಜನತೆಗೆ ಎಷ್ಟು ಜನಕ್ಕೆ ಕಷ್ಟ ಆಗ್ತಾ ಇದೆ. ಎಲ್ಲಾರು 1 ಕೋಟಿ ಜನ ಎಲ್ಲಾರು ಬರ್ತಾ ಇದೆ. 1 ಕೋಟಿ ಜನ ಡೈಲಿ ಓಡಾಡ್ತಾ ಇದ್ದಾರೆ ಸರ್. ಇವತ್ತು ಬೆಳಗ್ಗೆಯಿಂದ ಎಲ್ಲಾರು ಶಿಫ್ಟ್ ಆಗಿದ್ದಾರೆ. ಆಟೋಗೆ, ಪ್ರೈವೇಟ್ ವೆಹಿಕಲ್ಸ್ಗೆ, ಕ್ಯಾಬ್ಗೆ ಬುಕ್ ಮಾಡಿದ್ದಾರೆ. ಇದು ಪ್ರೈಸ್ ಎಲ್ಲ ಸ್ಪೈಕ್ ಆಗ್ತಾ ಇದೆ. 100 ರೂಪಾಯಿ ಜಾಗದಲ್ಲಿ 250 ರೂಪಾಯಿ, 200 ರೂಪಾಯಿ ಕೇಳ್ತಾ ಇದ್ದಾರೆ. ಸೊ ಇದೇನು ಯಾರ್ತ ಸರ್ಕಾರ ಇದು? ಬೆದರಿಸಬಾರ್ದು. ಫಸ್ಟ್ ವರ್ಕರ್ಸ್ಗೆ ಬೆದರಿಸಬಾರ್ದು. ಅವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಬೆದರಿಸೋದ್ ಫಸ್ಟ್ ಬಿಡ್ಬೇಕು.